ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾಗಿ ಅತಿವೃಷ್ಟಿ ಆಗ್ತಾಯಿದೆ, ಅನಾವೃಷ್ಟಿ ಕೂಡ ಆಗ್ತಾಯಿದೆ. ಬಹುಶಃ ಒಂದು ಕೆಲವು ಕಡೆ ಬರಗಾಲ ಕೂಡ ಬಂದಿದೆ. ಇವತ್ತು ನಿಮ್ಮ ಮೈಸೂರು ಭಾಗದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಕೆಲವು ಕಡೆ ಮಳೆ ಆಗ್ತಾ ಇದ್ದಾವೆ. ಕೆಲವು ಕಡೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಇವತ್ತು ಯಾವುದು ಕೂಡ ಮಳೆ ಆಗ್ತಾ ಇಲ್ಲ. ಕೆಲವು ಕಡೆ ಕುಡಿಲಿಕ್ಕೆ ನೀರಿಲ್ಲ, ರೈತರೆಲ್ಲರೂ ಕೂಡ ಇವತ್ತು ಜಾನುವಾರುಗಳಿಗೆ ಮೇವಿಲ್ಲ. ಒಂದು ಕಡೆ ಎಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದ್ದಾರ. ಇವತ್ತು ತೀವ್ರವಾಗಿ ಇವತ್ತು ಬರಗಾಲಿನ ಛಾಯ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಕಾಣ್ತಾ ಇದೆ. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ, ಇವತ್ತು ಈ ರೀತಿ ಬರಗಾಲ ಇದ್ದಂಥ ಟೈಮಲ್ಲಿ ಕೂಡ ಒಂದು ಕಡೆ ಮುಖ್ಯಮಂತ್ರಿಗಳು ಎಲ್ಲಿದ್ದಾರ? ಅವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಕಡೆ ಅವ್ರ ಸ್ವಂತ ಕ್ಷೇತ್ರದಲ್ಲಿ ಅವ್ರ ಕನಕಪುರದಲ್ಲಿ ಜಾತ್ರಾ ಮಹೋತ್ಸವಗಳು, ಯಾವ ಕಾರ್ಯಕ್ರಮ ಅದು? ಕನಕೋತ್ಸವ ಕಾರ್ಯಕ್ರಮ. ಬಹುಶಃ ಬರಗಾಲ ಇದ್ದಂಥ ಟೈಮಲ್ಲಿ, ಇಷ್ಟೊಂದು ಛಾಯವನ್ನು ಮೂಡಿಸೋಂಥ ಟೈಮಲ್ಲಿ, ಜನರಿಗೆ ತೊಂದರೆ ಇದ್ದಂಥ ಟೈಮಲ್ಲಿ ಅವ್ರು ಕನಕೋತ್ಸವ ಮಾಡ್ಕೊಳ್ಳೋದು ಬೇಕಿತ್ತ ಮುಖ್ಯಮಂತ್ರಿಗಳು ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳ್ತೀನಿ. ಯಾಕಂದರೆ ಇವತ್ತು ಕಂದಾಯ ಮಂತ್ರಿಗಳು ಬಹುಶಃ ಪರಮೇಶ್ವರ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ತಗೊಂಡಿದ್ದಂಥ ಕ್ರಮಗಳೇನು? ಬಹುಶಃ ಕಂದಾಯ ಮಂತ್ರಿಗಳು ಈ ರೀತಿ ಬರಗಾಲ ಆದಂಥ ಟೈಮಲ್ಲಿ, ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಟೈಮಲ್ಲಿ ಎಲ್ಲಿ ಮಂತ್ರಿಗಳಿದ್ದಾರೆ ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಬೇಕು. ತೊಂದರೆ ಆದಂಥ ಜನರಿಗೆ ಅವ್ರಿಗೆ ಆಶ್ವಾಸನೆಯನ್ನು ಕೊಡಬೇಕಾಗುತ್ತೆ. ಈ ಸರ್ಕಾರದಲ್ಲಿದ್ದಂಥ ಯಾವ ಮಂತ್ರಿಗಳು ಕೂಡ ಇವತ್ತು ಯಾರು ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಭಾಗದಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ಗದಗ ಈ ಭಾಗದಲ್ಲೆಲ್ಲ ಕೂಡ ಇವತ್ತು ಹೋಗಿ ನೋಡ್ರಿ, ಇವತ್ತು ಎಲ್ಲ ಕೂಡ ಗುಳೆಗೆ ಹೋಗೋಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಬಹುಶಃ ಅವರು ಒಂದು ಕಡೆ ಕನಕೋತ್ಸವವನ್ನು ಮಾಡ್ಕೊತ ಇದ್ದಾರ, ಒಂದು ಕಡೆ ನಿನ್ನೆ ಮೊನ್ನೆ ಬೀದರ್ಗೆ ಹೋಗಿ ಬಿಟ್ಟರೆಗಿನ ಈ ರಾಜ್ಯದಲ್ಲಿ ಎಲ್ಲಿ ಕೂಡ ಪ್ರವಾಸ ಮಾಡ್ತಾ ಇಲ್ಲ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಅಂದ್ಕೊಂಡಾರ? ಬೆಂಗಳೂರಿನ ಮುಖ್ಯಮಂತ್ರಿಗಳು ಅಂದ್ಕೊಂಡಾರ, ಅದೇ ಸರ್ಕಾರ ಅಂದ್ಕೊಂಡಾರ. ಬಹುಶಃ ಬೆಂಗಳೂರೊಂದು ನಾನು ನನ್ನ ವಶಕ್ಕೆ ಪಡಿಸ್ಕೊಂಡ್ರೆ ಬಹುಶಃ ಕರ್ನಾಟಕ ರಾಜ್ಯನೇ ವಶಪಡಿಸ್ಕೊಂಡಿದ್ದಾನೆ ಅನ್ನೋಂಥ ರೀತಿಯಲ್ಲಿ ಬೆಂಗಳೂರೊಂದೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾನೆ. ಹಂಗಾಗಿ ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಹೊರಗಡೆ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ಕನಕೋತ್ಸವ ಮಾಡ್ಕೊಂತ ಅವ್ರ ಕ್ಷೇತ್ರದಲ್ಲಿ ಇವರು ಕುಂತಾರ. ಹಂಗಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಬರಗಾಲ ಇದ್ದಂಥ ಟೈಮಲ್ಲಿ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡೋಂಥ ಕೆಲಸ ಆಗ್ತಾ ಇಲ್ಲ. ಒಂದು ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ SIR ಏನು ಮಾಡಿದನೋ, ಆ SIR ಮಾಡಿದಂಥ ವಿಚಾರದಲ್ಲಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಅದು ಯಾವ ರೀತಿಯಲ್ಲಿ ಪರಿಹಾರವನ್ನು ಹುಡುಕೊಡ್ಬೇಕು, ಯಾವ ರೀತಿಯಲ್ಲಿ ಬೋಗಸ್ಸನ್ನು ID ಕಾರ್ಡ್ಗಳು ಮಾಡಿಕೊಡ್ಬೇಕು, ಯಾರಿಗೆ ಸ್ಥಳ ಇಲ್ಲನೋ, ಯಾರಿಗೆ ಮನೆ ಇಲ್ಲನೋ, ಯಾರಿಗೆ ID ಕಾರ್ಡ್ಗಳು ಇಲ್ಲನೋ, ಯಾರು ಬಾಂಗ್ಲಾದಿಂದ ವಲಸೆ ಬಂದಂಥ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಓಡೋಗ್ತಾ ಇದ್ದಾರೆ. ಎಲ್ಲರೂ ಭಾಳಷ್ಟು ಮಂದಿ ರಾಜ್ಯಕ್ಕೆ ಬರೋಂಥವ್ರಿಗೆ ಅವ್ರಿಗೆ ಸನ್ಮಾನ ಮಾಡೋಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಯಾವ ರೀತಿಯಲ್ಲಿ ಅವ್ರಿಗೆ ಟ್ರೈನಿಂಗನ್ನು ಕೊಡೋಂಥ ಕೆಲಸ ಆಗಬೇಕನ್ನಂಥದ್ದು ಇವತ್ತು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ನಿರ್ಧಾರಗಳನ್ನು ತೊಗೊಂಡಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾನು ಪೂರ್ಣ ಘಂಟಾಘೋಷವಾಗಿ ಈ ಸರ್ಕಾರಕ್ಕೆ ಇವತ್ತು ಅಂದರೆ ಮಾನ ಮರ್ಯಾದೆ ಇದ್ರಿಗಿನ ಇವತ್ತು ಜನರ ಕಷ್ಟದಲ್ಲಿದ್ದಂಥ ಟೈಮಲ್ಲಿ ಸ್ಪಂದಿಸೋಂಥ ಕೆಲಸ ಆಗಬೇಕು. ಮುಖ್ಯಮಂತ್ರಿಗಳು ಬೆಂಗಳೂರನ್ನು ಬಿಟ್ಟು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಓಡಾಡಿ ಇವತ್ತು ಬರಗಾಲ ಇದ್ದಂಥ ಟೈಮಲ್ಲಿ, ಅತಿವೃಷ್ಟಿ ಇದ್ದಂಥಲ್ಲಿ, ಅನಾವೃಷ್ಟಿ ಇದ್ದಂಥ ಟೈಮಲ್ಲಿ ಇವೆಲ್ಲನೂ ಕೂಡ ಸರಿಪಡಿಸೋಂಥ ಕೆಲಸ ಮಾಡಬೇಕು. ಯತೀಂದ್ರ ಸಿದ್ದರಾಮಯ್ಯರು ಇವತ್ತು ನಗರಾಭಿವೃದ್ಧಿ ಮಂತ್ರಿಗಳು ಏನಾಗಿದ್ದಾರೋ ಅವರು ಇವತ್ತು ಆಗಿರೋಂಥ ತಪ್ಪನ್ನಂಥ ವಿಚಾರವನ್ನು ಹೇಳಿದ್ರಿ. ಸರ್ಕಾರ ಅದ್ರ ಬಗ್ಗೆ ಕೂಡ ಕ್ರಮವನ್ನು ತಗೊಂಡಂಥ ಕೆಲಸ ಆಗಬೇಕು. ಇವತ್ತು ಮಂತ್ರಿಗಳು ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಉಲ್ಲೇಖನ ಮಾಡೋಂಥ ಕೆಲಸ ನಾನು ಮಾಡಿದ್ದೇನೆ. ಬಹುಶಃ ಸಿದ್ದರಾಮಯ್ಯರನ್ನ ಅವರು ಅಧಿಕಾರವನ್ನು ಹಸ್ತಾಂತರಿಸುವ ಸಲುವಾಗಿ ಬಹುಶಃ ಭಾಳಷ್ಟು ಮಂದಿ ಹೇಳ್ತಾ ಇದ್ರು, ಆಲ್ಮತ ಸಮುದಾಯದ ಜನರು ಯಾರನ್ನ ಮುಖ್ಯಮಂತ್ರಿ ಆದರೆ ಅವ್ರು ಅಲ್ಲಿಂದ ತೊಲಗಿಸ್ಬೇಕು, ಅಲ್ಲಿಂದ ಬೇರೆ ಕಡೆ ಹಸ್ತಾಂತರಿಸ್ಬೇಕಂದ್ರೆ ತುಂಬ ಕಷ್ಟ ಅನಿಸಿದ್ರು. ಬಹುಶಃ ನಮಗೆ ಗೊತ್ತಿರೋಂಥ ಪ್ರಕಾರ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಲ್ಲ ಅಂತೇಳಿ ನಾವು ಕೂಡ ತಿಳ್ಕೊಂಡಿದ್ವಿ. ಆದರೆ ಅವತ್ತಿನ ಪರಿಸ್ಥಿತಿ ಏನಾಯಿತು, ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಬೇಕಾಯ್ತು. ಹೌದು, ಬಿಡೋಂಥ ಟೈಮಲ್ಲಿ ಅವ್ರನ್ನ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ಹೋಗಿ ಯಾವ ರೀತಿಯಲ್ಲಿ ಪ್ಲೀಸ್ ಮಾಡಿದರು, ಯಾವ ರೀತಿಯಲ್ಲಿ ಕೈ ಮುಗಿದ್ರು, ಯಾವ ರೀತಿಯಲ್ಲಿ ಅವ್ರನ್ನ ಮನವೊಲಿಸಿದ್ರು, ಅದಂತ ನೋಡಿದಂಥ ಟೈಮಲ್ಲಿ ಇವತ್ತು ಅವ್ರು ಕಾವೇರಿ ನಿವಾಸದಲ್ಲಿ ಕೂಡಕ್ಕಂಥ ಕೆಲಸ ಮಾಡಿದಾರೆ. ಕಾವೇರಿ ನಿವಾಸದಿಂದ ಹೊರಗಡೆ ಬರ್ತಾ ಇಲ್ಲ. ಅವ್ರಿಗೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಫೋಟೋಗಳು ಆಗ್ತಾ ಇಲ್ಲ. ಮೊನ್ನೆ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಕೂಡ ನಾವು ನೋಡಿದ್ವಿ. ಸರ್ಕಾರ ಅವ್ರನ್ನ ಸಿದ್ದರಾಮಯ್ಯರನ್ನ ಯಾವ ರೀತಿಯಲ್ಲಿ ಬಳಸ್ಕೊಂಡ್ರೋ, ಯಾವ ರೀತಿಯಲ್ಲಿ
ಕಾಂಗ್ರೆಸ್ಸಿಂದ ಹೊರಗಡೆ ಯಾವ ರೀತಿಯಲ್ಲಿ ಬಳಸ್ಕೊಂಡು ಅವ್ರನ್ನ ದುರುಪಯೋಗ ಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ದೇವರಾಜ್ ಅರಸರನ್ನ ಬಳಸ್ಕೊಂಡು ಯಾವ ರೀತಿಯಲ್ಲಿ ಮೋಸ ಮಾಡಿದ್ರು, ಸಿದ್ದರಾಮಯ್ಯರು ಕೂಡ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡೋಂಥ ಕೆಲಸ ಆಗ್ತಾ ಇದೆ. ಅಲ್ಲ ಆ ಥರ ಆದರೆ ಈ ಸರ್ಕಾರ ಸೇಫಾ? ಸಿದ್ದರಾಮಯ್ಯ ನೆಗ್ಲೆಕ್ಟ್ ಮಾಡಿದ್ರು ಈ ಸರ್ಕಾರ ಸೇಫ್ ಆಗಿರುತ್ತೆ? ಅಲ್ಲ, ಬಹುಶಃ ನನಗೆ ಗೊತ್ತಿರೋ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ. 2018 ಯಾರ ಆಶೀರ್ವಾದದಿಂದ ಗೆದ್ರು? ಏನು ಇವ್ರು ಕಾಂಗ್ರೆಸ್ ಅವರ ಆಶೀರ್ವಾದದಿಂದ ಗೆದ್ರೇನು? ಸಿದ್ದರಾಮಯ್ಯರ ಆಶೀರ್ವಾದದಿಂದನೇ ಗೆದ್ರು. 2023 ಯಾರ ಆಶೀರ್ವಾದದಿಂದ ಗೆದ್ರು? ಸಿದ್ದರಾಮಯ್ಯರ ಆಶೀರ್ವಾದದಿಂದನೇ ಗೆದ್ದಂಥವ್ರು. ಇವತ್ತು ಸಿದ್ದರಾಮಯ್ಯರನ್ನ ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಮಾಡಿದ್ದು 2023ಕ್ಕೆ ಈ ರಾಜ್ಯದ ಜನರು ಇವತ್ತು ಸಿದ್ದರಾಮಯ್ಯರನ್ನ ಆ ಸ್ಥಾನದಿಂದ ಇವತ್ತು 28ಕ್ಕೆ 23 ಚುನಾವಣೆಯಿಂದ ಗೆದ್ರು. 28ಕ್ಕೆ ಏನು ಅವತ್ತು ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಅಂತೇಳಿ ಜನರು ಓಟ್ ಹಾಕಿದ್ರು, ಆ ಮುಖ್ಯಮಂತ್ರಿಯಿಂದ ಅವ್ರು ತೆಗೆದಿದ್ದಕ್ಕೋಸ್ಕರವಾಗಿ ಅದನ್ನು ಯಾವುದೇ ರೀತಿಯಲ್ಲಿ ಕೂಡ ಜನರು ತಕ್ಕ ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತಾರೆ.